ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಕಬಾಬ್ ಮಾಡ್ತಾಯಿದ್ದೀವಿ. ಅದೇನು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 1 kg ಚಿಕನ್ ತೊಗೊಂಡಿದ್ದೀವಿ. ಅದನ್ನ 2-3 ಸರಿ ತೊಳ್ಕೊಂಡು ನಂತರ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 kgಗೆ 1 ಮೊಟ್ಟೆ, ಹಂಗೆ ನಾನು 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನು ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಪೌಡ್ರಲ್ಲೇ ಇರುತ್ತೆ, ನೋಡಿ ಹಾಕೊಳ್ಳಿ. ಒಂದು ಸ್ಪೂನಷ್ಟು ಅಚ್ಚ ಪುಡಿ. ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಹಾಕೋಬೋದು. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಬಾಬ್ ಪೌಡರ್. ಈ ಕಬಾಬ್ ಪೌಡರ್ ಹಾಕಿ ಕಬಾಬ್ ಮಾಡಿದರೆ ಸೂಪರಾಗಿ ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ನಂತರ 2 ಸ್ಪೂನಷ್ಟು ಕಬಾಬ್ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಮಸಾಲೆ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಕಲಿಸ್ತಾ ಬನ್ನಿ. ಎಲ್ಲ ಮಸಾಲೆ ಮಿಕ್ಸ್ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊ. Imaginary picture. Usually it's something that moves. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಅದಕ್ಕೆ ಕಸೂರಿ ಮೇಥಿ ಹಾಕಿ ಮ್ಯಾರಿನೇಟ್ ಆಗೋಕ್ಕೆ ಒಂದು 15 ಮಿನಿಟ್ಸ್ ಅಷ್ಟು ರೆಫ್ರಿಜರೇಟರಲ್ಲಿ ಇಟ್ಟರೆ ಚಿಕನ್ ಚೆನ್ನಾಗಿ ನೆಂದಿರುತ್ತೆ. ಆಫ್ಟರ್ 15 ಮಿನಿಟ್ಸ್ ಆದಮೇಲೆ ಎಣ್ಣೆ ಕಾದಿರುತ್ತೆ. ನಂತರ ಒಂದೊಂದು ಚಿಕನ್ನ ತೆಗೆದು ಎಣ್ಣೆ ಒಳಗೆ ಬಿಟ್ಟು ಕಮ್ಮಿ ಊರಿನಲ್ಲೇ ಫ್ರೈ ಮಾಡಬೇಕು. ತಿನ್ನೋದಕ್ಕಂತೂ ಸಖತ್ ರುಚಿ ಇರುತ್ತೆ. ನೋಡಿ, ಈ ಥರ ಟ್ರೈ ಮಾಡಿ. ಕಮ್ಮಿ ಉರಿಲಿ ಬೇಯಿಸ್ಕೋಬೇಕು ಕಬಾಬ್ನ. ಯಾವತ್ತಿದ್ರೂ ಒಳಗಡೆ ಹಸಿ ಇರುತ್ತೆ, ನಾವು ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದ್ರೆ. ಹಾಗಾಗಿ ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ. ಹೀಗೆ ಫ್ರೈ ಮಾಡಿದ್ರೆ ಟೇಸ್ಟಿ ಆಗಿರೋ ಸಿಂಪಲ್ ಆಗಿರೋ ಕಬಾಬ್. By creating an imaginary picture. Usually it's something that moves. ಈ ಥರ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.